ನಿಮ್ಮನೆಗೆ ಬ್ಯಾಟ್ ಇಟ್ಕೊ ಬಂದ್ರಲ್ಲ ಅಲ್ಲಿ ಹೆಣ್ಣು ಮಕ್ಳಿದ್ರ ಅಂತ ನಾನು ಕೇಳ್ತಾರೆ. ಹೌದು, ಯಾಕೆಂದ್ರೆ ಗಂಡಂದಿರೋ ಅವ್ರ ಮಕ್ಕಳು ಕಷ್ಟದಲ್ಲಿದಾರಲ್ಲ, ಸಹಾಯ ಮಾಡಕ್ ಅವರಿಗೆ ಅವ್ರ ಜೊತೆಯಲ್ಲಿ ಅವ್ರು ಸೇರಿದ್ದಾರೆ. ಯಾಕಂದ್ರೆ ಅವ್ರ ತಪ್ಪು ಕಾಣಿಸಬಾರ್ದು. ಹೆಂಗೆ ಗೊತ್ತಾ, ನಮ್ಮ ಮೇಲೆ ಆಗ್ತಿರೋ 3ನೇ ಅಟ್ಯಾಕ್ ಮೇಡಮ್. ಸರಿ, ಈಗ ಓಕೆ 20-30 ಜನ ಬಂದ್ರು ಅಂದ್ರಿ, ನೀವು ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ರಿ. ಬಟ್ ಕಂಪ್ಲೇಂಟ್ ಕೊಟ್ಟು 12-13 ಗಂಟೆ ಆದ್ರೂ ಅವ್ರ ಸ್ಟೇಷನ್ ಒಳಗಿದ್ರು, ಅವ್ರ ವಿರುದ್ಧ FIR ಆಗಿರ್ಲಿಲ್ಲ. ಅವ್ರ ತಾಯಿ ಇಲ್ಲಿ ಏನ್ ಕೇಳಿದಕ್ಕೆ ಅವ್ರ ತಾಯಿನೂ ಅವತ್ತು ಹೊಡೆದಾಟಕ್ಕೆ ಬಂದಿದ್ರು ಅಂತ ಹೇಳಿದ್ರಿ ನೀವು. ಈಗ ಎಲ್ಲಿದ್ದಾರೆ ಅವ್ರ ತಾಯಿ? ಮನೇಲೇ ಇದ್ದಾರಾ? ಅವರು ಎಲ್ಲರೂ ಮನೇಲೇ ಇದ್ದಾರೆ ಮೇಡಮ್. ಆ ಕೇಸಲ್ಲಿ ಅವರು A2 ಆರೋಪಿ. ಹೌದು, ಮನೆಯಲ್ಲೇ ಇದ್ದಾರೆ. ಹೌದು, ನಮ್ಮ ಮುಂದೆನೆ ಜಾಬಲ್ಲಿ ಕೈ ಇಟ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಯಾವ ಎಫೆಕ್ಟ್ ನಮಗೆ ಕಾಣಿಸ್ತಾನೂ ಇಲ್ಲ. ಆ CCTV ಫುಟೇಜ್ ಅಲ್ಲಿ ಅವ್ರ ತಾಯಿ ಇರೋದು ಕಾಣಿಸುತ್ತೆ. ಹೌದು, ಇದೆ. ಅಲ್ಲ, ಅಟ್ಲೀಸ್ಟ್ ಹಿಂಗೆ ನೀವೇನೋ ವಿಡಿಯೋ ಮಾಡ್ಕೊಳ್ತಾ ಇದ್ರಲ್ಲ, ಅದ್ರಲ್ಲೂ ಇಲ್ವಾ ಅವ್ರ ತಾಯಿ? ಅಂದ್ರೆ ಅವರು ನಾವು ಮನೆ ಒಳಗಿಂದ ವಿಡಿಯೋ ಮಾಡ್ತಿರೋದಲ್ಲ ಮೇಡಮ್, ನಾವು ಒಳಗೆ ಇರೋದು ಮೇಡಮ್. ಅವ್ರ ಕ್ಯಾಮ್ರಾನ ಹೊಡೆದಾಕ್ಬಿಟ್ರು. ನಾವು ಹೇಗೆ ಬೇಕು ಅಂತ ಇಂಟೆನ್ಷನಲಿ ವಿಡಿಯೋ ರೆಕಾರ್ಡ್ ಆಗಬಾರ್ದು ಅಂತಾನೆ ಮಾಡಿರೋ ಕೆಲಸ. ಅದನ್ನೇ ಫಸ್ಟ್ ಕ್ಯಾಮ್ರಾಗಳು ಹೊಡೆದಾಕಿದ್ದು ನಮ್ಮ ಮನೆಯವರು. ಇನ್ನೊಂದು ಏನಂದ್ರೆ, ಇದಕ್ಕೆ ಮುಂಚೆ ಅದೇ ಲಕ್ಷ್ಮಿ ಅವರೇ, ಕಾರ್ತಿಕ್, ವೇಲು ಅವರ ಹೆಂಡತಿಯವರು ಅರೌಂಡ್ ಜೂನ್ 5ನೇ ತಾರೀಕು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಇದೇ ರೀತಿ. ಸುಮ್ಮನೆ ಏಕಾಏಕಿ ಬಂದು ನಾವು ಆವತ್ತಿಗೂ ಅಲ್ಲ ರೀ ಮೇಡಮ್, ನೀವೇನೋ ಇವ್ರು ಪೊಲೀಸರು ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಠಾಣೆ, ನನಗೆ ಸಮಯ ಸಿಕ್ಕಾಗ್ಲೆಲ್ಲ ಐ ರಿಪೀಟ್, ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರಾ ಅಥವಾ ಬೇರೆ ಯಾರಾದ್ರೂ? ಫಸ್ಟ್ ಡೀಲ್ ಮಾಡಿದ್ದು 10ನೇ ತಾರೀಕು ಡಿಸೆಂಬರ್ 24 ಡೀಲ್ ಮಾಡಿದ್ದು ಇನ್ಸ್ಪೆಕ್ಟರ್ ಮೇಡಮ್. ಅದಾದ್ಮೇಲೆ ಸಬ್ ಇನ್ಸ್ಪೆಕ್ಟರ್ಗಳು ಬಂದರು. ಯಾರು ಇನ್ಸ್ಪೆಕ್ಟರ್? ಯಾರು ಇನ್ಸ್ಪೆಕ್ಟರ್ ಬಂದ್ಬಿಟ್ಟು ಅಂಬರೀಶ್ ಅವರು ಅನ್ಸುತ್ತೆ. ಓಕೆ. ಅದಾದ್ಮೇಲೆ ಫಸ್ಟ್ ಅಟ್ಯಾಕ್ ಆದಾಗ ಇನ್ನೊಬ್ರು ಸಬ್ ಇನ್ಸ್ಪೆಕ್ಟರ್ ಮೇಡಮ್, ಲೇಡಿ ಅವ್ರ ಹೆಸರು ದಿವ್ಯಶ್ರೀನ ಏನೋ ಇದೆ. ಸರ್, ಇವ್ರ ಕಡೆಯಿಂದ ನಿಮಗೆ ನ್ಯಾಯ ಅಂತೂ ಸಿಗಲ್ಲ ಅಂತ ಗೊತ್ತಾಯ್ತು. ನೀವೇನೋ ಮಹಿಳಾ ಠಾಣೆಗೆ ಹೋಗ್ತೀನಿ ಅಂದ್ರಿ, ಅಲ್ಲಿ ಏನಾಯ್ತು? ಹೋಗ್ಲಿಲ್ಲ ಮೇಡಮ್. ಅವತ್ತು ನೈಟ್ ಹೇಳಿದ್ಮೇಲೆ, ಈ ಇನ್ಸಿಡೆಂಟ್ ಆದ್ಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲೇ FIR ಆದ್ಮೇಲೆ ನಾನು ಸೈಲೆಂಟ್ ಆದೆ, ಮತ್ತೆ ಅಲ್ಲಿಗೆ ಹೋಗ್ಲಿಲ್ಲ. ನಾವು ಮೀಡಿಯಾಗೆ ಬಂದಿದ್ದೆ. ದೊಡ್ಡ ಗಲಾಟೆ ಆಗ್ಬಿಡ್ತಲ್ಲ ಮೇಡಮ್, ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬಿಟ್ರಲ್ಲ ಅವರು. ನಾವು ಡೈರೆಕ್ಟ್ ಮೀಡಿಯಾಗೆ ಬಂದ್ಬಿಟ್ವಿ. ಮಕ್ಕಳು ಆರಾಮಿದ್ದಾರೆ ಮೇಡಮ್. ಭಯ ಇಲ್ವಾ ಅವ್ರಿಗೆ ಇವಾಗ? ಈಗ ಜ್ವರ ಬಂದ್ಬಿಟ್ಟಿತ್ತು ಅವ್ರಿಗೆ. ಆಗುತ್ತೆ ಸರ್, ಅಲ್ಲಿ ವಿಡಿಯೋ ನೋಡ್ಕೊಂಡು ನಾನೇ ಇಲ್ಲಿ ಕುತ್ಕೊಂಡು ಕೈ ಬೆವರಿದೆ ನನಗೆ ಮೇಡಮ್. ನಿಜವಾಗ್ಲೂ ನಮ್ಗೆ ಆ ಮಕ್ಕಳಿಗೋಸ್ಕರ ಧೈರ್ಯ ತಗೊಂಡು ನಾವು ನಿಂತ್ಕೊಂಡಿದ್ದಾಯ್ತು ಮೇಡಮ್. 2 ಪುಟ್ಟು ಮಕ್ಕಳು ನಮ್ಗೆ ಕಿರ್ಚಾಡ್ತಾ ಇದಾರೆ, ನಮ್ಗೆ ದಿಕ್ಕು ತೋಚ್ತಾ ಇಲ್ಲ, ಏನ್ ಮಾಡೋದು, ಕೈ ಕಾಲು ನಡುಕ್ತಾ ಇದೆ, ಯಾರನ್ನ ಕರೆಯೋದು, ಎಲ್ಲಿಗೆ ಹೋಗೋದು, ಏನೂ ಗೊತ್ತಾಗ್ಲಿಲ್ಲ ಮೇಡಮ್. ಇದೆ ಮೇಡಮ್, ಇದರಲ್ಲಿ ಅವ್ರು ಯಾಕೆ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ರೆ, ಲೋಕಲ್ ಕಾಂಗ್ರೆಸ್ ಲೀಡರ್ಗಳು ಇದಾರಲ್ಲ ಮೇಡಮ್, ಅದರಲ್ಲಿ ಒಬ್ರು ಇದ್ದಾರೆ, ಅದರಲ್ಲಿ ಒಬ್ರು ಇದ್ದಾರೆ. ನನಗೆ ಕ್ಯಾಶುವಲ್ ಆಗಿ ಈ ಗಲಾಟೆಗಳು ಯಾವುದೂ ಇರಲಿಲ್ಲ ಆಗ 2023 ಆ ಥರ ಟೈಮಲ್ಲಿ. ಅವರು ಒಬ್ಬರು ಲೋಕಲ್ ಲೀಡ್ರು, ಈಗ ಯಾರೀಗ ಇನ್ಸ್ಪೆಕ್ಟರ್ ಇದ್ದಾರಲ್ಲ, ಅವ್ರು ಬಂದು ನನ್ನ ಕಾಲೇಜ್ ಮೆಂಟು ಅಂತ ಸಹಜವಾಗಿ ಮಾತಾಡ್ಬೇಕು, ಕ್ಯಾಶುವಲಾಗಿ ಮಾತಾಡ್ಬೇಕಾದ್ರೆ ಹೇಳಿದರು ಮೇಡಮ್. ಮೊನ್ನೆ ಅವ್ರದ್ದು ಬರ್ತಡೇ ಒಂದಿತ್ತು ಮೇಡಮ್. ಆ ಬರ್ತಡೇ ಇದರಲ್ಲಿ ಅವರು, ನಮ್ಗೆ ಅದು ಸತ್ಯನೋ ಸುಳ್ಳ ನಮ್ಗೆ ಗೊತ್ತಿಲ್ಲ, ಅವರು ಆ ಥರ ಮಾತಾಡ್ತಾರೆ. ಸಹಜ, ಈ ತರ ಒಂದೇ ಕಡೆ ಒನ್ ಸೈಡ್ ಇದ್ದಾರೆ ಅಂದಾಗ ನಿಮ್ಗೆ ಈ ರೀತಿ ಅನುಮಾನಗಳು ಬರುತ್ತೆ ಸಹಜ. ಅದ್ರಲ್ಲಿ ಸತ್ಯ ಎಷ್ಟೋ ಸುಳ್ಳು ಎಷ್ಟೋ ನಾವೆಲ್ಲ ಬರ್ತಡೇ ಹೋಗಿ ಸ್ಟೇಷನ್ ಒಳಗೆ ಕೇಕ್ ಕಟ್ ಮಾಡಿಸಿದಾರ, ಒಳ್ಳೆ ಮನೆ ಒಳಗೆ ಕರ್ಸಿ ಯೂನಿಫಾರ್ಮ್ ಹಾಕೊಂಡು ಬರ್ತಡೇ ಸೆಲೆಬ್ರೇಷನ್ ಇಲ್ಲ? ನೋಡ್ದೆ ಪೊಲೀಸ್ ಸ್ಟೇಷನ್ ಒಳಗೆ ಹೋಗಿ ಕೇಕ್ ಕಟ್ ಮಾಡಿಸಿ ಆರೋಪಿಗಳ ಕೈಯಲ್ಲಿ ನೀವು ಕೇಕ್ ತಿಂತೀರಿ. ಅಲ್ಲ, ಆರೋಪಿ ಅಲ್ಲ ಅಂದ್ರೆ ಅವ್ರ ಹೆಸರು ಕೂಡ ಇದೆ ಮೇಡಮ್, ಅವ್ರ ಹೆಸರು ಕೂಡ FIR ಅಲ್ಲಿ ಇದೆ. ಬಟ್ ಅವ್ರ ಮೇಲೆ ಯಾವ ಆಕ್ಷನ್ ತಗೊಂಡಿಲ್ಲ. ಇತರರು ಅಂತ ಮೆನ್ಷನ್ ಮಾಡಿ ಅದನ್ನಲ್ಲೇ ಮುಚ್ಚಾಕಿದ್ದಾರೆ FIR ಇದ್ರಲ್ಲಿ. ಏನ್ ನಿರೀಕ್ಷೆ ಮಾಡ್ತಾ ಇದ್ರಿ ಇವಾಗ ನೀವು? ನಮ್ಗೆ ಸೂಕ್ತ ನ್ಯಾಯ ದೊರಕಿಸ್ಕೊಡ್ಬೇಕು, ಇದು ಇಲ್ಲಿಗೆ ಸ್ಟಾಪ್ ಆಗಬೇಕು. ಮತ್ತೆ ನನಗೆ ಈ ರೀತಿ ಗಂಡಸರು ಬಿಹೇವ್ ಮಾಡೋದು ನನಗೆ ಇಷ್ಟ ಇಲ್ಲ ಮೇಡಮ್. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಈಗ ಸದ್ಯ ಆಡಳಿತ ಪಕ್ಷ. ಹೆಣ್ಣು ಮಕ್ಕಳಿಗೋಸ್ಕರ ಶಕ್ತಿ ಯೋಜನೆ, ಹೆಣ್ಣು ಮಕ್ಕಳಿಗೋಸ್ಕರ ಗೃಹಲಕ್ಷ್ಮಿ ಯೋಜನೆ, ಹೆಣ್ಣು ಮಕ್ಕಳ ಭದ್ರತೆಯ ಬಂದಾಗ ವಿ ಆರ್ ದ ಫಸ್ಟ್ ಅಂತ ಹೇಳುವ ಸರ್ಕಾರ ನಮ್ಮ ರಾಜ್ಯದಲ್ಲಿದೆ. ಇಂಥ ರಾಜ್ಯದಲ್ಲಿ, ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಒಬ್ಬ ಹೆಣ್ಣು ಮಗಳು, ಯಾವುದೋ ಹಳ್ಳಿಗಾಡು ಪ್ರದೇಶ ಅಲ್ಲ ರೀ, ಬೆಂಗಳೂರಿನಲ್ಲಿ ಹಾಡ ಹಗಲು ತನ್ನ ಮನೆ ಬಿಟ್ಟು ಹೊರಗೆ ಬರಕ್ಕಾಗ್ತಾ ಇಲ್ಲ ಅವಳು. ಹೊರಗೆ ಬಂದ್ರೆ ಅಕ್ಕಪಕ್ಕದ ಕಾಮುಕ ಪಿಶಾಚಿಗಳು, ಒಬ್ಬ ಪಂಚೆ ಬಿಚ್ತಾನೆ, ಮತ್ತೊಬ್ಬ ಪ್ರೈವೇಟ್ ಪಾರ್ಟನ್ನ ಮುಟ್ಕೊಂಡು ಅಸಹ್ಯ ಬರೋ ರೀತಿಯಲ್ಲಿ ಆ ಹೆಣ್ಮಗಳಿಗೆ ಮುಜುಗರ ಮಾಡ್ತಾನೆ. ಇದನ್ನೆಲ್ಲ ಎವಿಡೆನ್ಸ್ ತಗೊಂಡೋಗಿ ಸ್ಟೇಷನಿಗೆ ಕೊಟ್ರೆ ನನ್ಗೇನಂತದ್ ಕಾಣಿಸ್ತಾ ಇಲ್ಲ ಬಿಡ್ರಿ ಅಂತ FIR ಹಾಕಕ್ಕೆ ಹಿಂದೆ ಮುಂದೆ ನೋಡ್ತಿರಂತೆ. ನಿಮ್ಮನ್ನ ಏನಂತ ಕರಿಬೇಕು? ನನ್ನ ಬಾಯಿನ ಯಾಕೆ ಹೊಲ್ಸು ಮಾಡ್ಕೊಳ್ಳಿ? ಪೊಲೀಸ್ರೇ, ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಜೊತೆಗೆ ಉಳಿದಂತಹ ಸಂಗಡಿಗರು,
ಸ್ಟೇಷನ್ಗೆ ಕರೆಸಿ ಆರೋಪಿಗಳ ಕೈಯಲ್ಲಿ ಕೇಕ್ ಕಟ್ ಮಾಡಿಸ್ಕೊಂಡು ಕೇಕ್ ತಿಂತಿರಲ್ರಿ. ಎಲ್ರಿ ಇದೀವಿ ನಾವು, ಎಲ್ರಿ ಇದ್ದೀವಿ? ನೀವು ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ತೀರೇನ್ರಿ? ನಿಮ್ಮನ್ನು ನಂಬ್ಕೊಂಡು ಪೊಲೀಸರಿದಲ್ಲ ಅಂತ 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 ಅಂದ್ಕೋಬೇಕಾ ನಾವುಗಳು? ಆ್ಯಂಡ್ ನಿಮಗೆ ಬಿಟ್ಟಿ ಸಂಬಳ ಕೊಡ್ತಾ ಇರೋದು ಇಂತಹ ಶೋಕಿಗಳನ್ನು ಮಾಡ್ಕೊಂಡು ತಿರುಗಿ ಅಂತಲ್ಲ. ನಮ್ಮ ತೆರಿಗೆ ಹಣ ನಿಮಗೆ ಸಂಬಳದ ರೂಪದಲ್ಲಿ ಬರ್ತಾ ಇರೋದು. ನಮ್ಮ ಹಣವನ್ನು ತಿಂದು ನಮಗೆ ಭದ್ರತೆ ಕೊಡಿ ಅಂತ ಕೇಳ್ತಾ ಇರೋದು. ಆ್ಯಂಡ್ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಈ ಪೊಲೀಸ್ ಠಾಣೆಯ ಬಗ್ಗೆ ಅಥವಾ ಸ್ಟೇಷನ್ನಲ್ಲಿರುವ ಅಧಿಕಾರಿಗಳ ಬಗ್ಗೆ, ಈ ಇನ್ಸ್ಪೆಕ್ಟರ್ಗಳ ಹೆಸರಿಷ್ಟೊತ್ತು ಹೇಳಿದ್ರಲ್ಲ, ಇವ್ರ ವಿರುದ್ಧ ಏನು ಕ್ರಮ ತಗೊಳ್ತೀರಿ? SP ಸರ್ ಏನು ಕ್ರಮ ತಗೊಳ್ತೀರಿ? ಆ್ಯಂಡ್ ಈ ಕುಟುಂಬಕ್ಕೆ ಬದುಕಬೇಕಾ ಬೇಡವಾ ಕುಟುಂಬ? ಉತ್ತರವನ್ನು ದಯವಿಟ್ಟು ಆದಷ್ಟು ಬೇಗ ಕೊಡ್ತೀರಾ ಅಂತ ನಿರೀಕ್ಷೆ ಮಾಡಿದ್ದೀವಿ. ನೀವು ಮನೆಗೆ ಹೋಗೋ ಅಷ್ಟೊತ್ತಿಗೆ ಆ ಸ್ಟೇಷನ್ ಅವರು ನಿಮ್ಮ ಮನೆ ಬಾಗಿಲಿಗೆ ಹುಡ್ಕೋ ಬರ್ತಾರೆ ಅಂತ ನಿರೀಕ್ಷೆಯಲ್ಲಿ ನಾನಿದ್ದೀನಿ. ಗೊತ್ತಿಲ್ಲ, ತೀರಾ ಬಂಡು ಬಿದ್ದು ನಾವು ಆಡಿದ್ದೆ ಆಟ ಅಂತ ಇನ್ನೂ ಮುಂದುವರ್ಕೊಂಡು ಹೋದರೆ ನಾವು ಮುಂದಿನ ಪಾಠವನ್ನು ಕಲಿಸಬೇಕಾಗುತ್ತೆ ಸಾರ್ವಜನಿಕರು ಮತ್ತು ಮಾಧ್ಯಮಗಳು. ಥ್ಯಾಂಕ್ ಯು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಆ್ಯಂಡ್ ವಿ ಆರ್ ರಿಯಲಿ ಸಾರಿ. ಬೆಂಗಳೂರಿನಲ್ಲಿ ಇಂಥ ಘಟನೆ ಆಗಿದ್ದು ಕೇಳಿ ನನಗೆ ಭಯ ಆಗ್ತಾ ಇದೆ, ಜೊತೆಗೆ ಶೇಮ್ ಅಂತ ಅನ್ನಿಸ್ತಾ ಇದೆ. ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ಸ್ ಸೇರಿದಂತೆ ಉಳಿದಂಥವರು ಯಾವ ರೀತಿಯ ನ್ಯಾಯವನ್ನು ಈ ಕುಟುಂಬಕ್ಕೆ ಕೊಡ್ತೀರಿ, ನಾವು ಕೂಡ ಕಾಯ್ತಾ ಇರ್ತೀವಿ ಅಂತ ಹೇಳ್ತಾ, ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಥ್ಯಾಂಕ್ ಯು.